ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗ್ಲಿ ಅಪ್ಪಯ್ಯನ ಕಾರ್ಯಕ್ರಮ ಅಂದಮೇಲೆ ಬರ್ದೇ ಇರಕ್ಕಾದದ? ಖಂಡಿತ ಬರ್ತೀನಿ. ಅದೆಲ್ಲಿಂದ ಬಂದ್ರು ಈ ಸ್ವಾಮೀಜಿ? ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ರು. ಆ ಭಾವನಾ ಬಗ್ಗೆ ಇದ್ದಿದ್ದ ಕೆಟ್ಟ ಅಭಿಪ್ರಾಯನೆಲ್ಲ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಬಿಟ್ರು. ಉಳಿದ ಕಡೆ ಒಳ್ಳೇದಾಗುತ್ತಂತೆ, ಅವಳಿಂದಾನೇ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಮಾವನ ತಲೆಗೂ ಹುಳ ಬಿಟ್ಬಿಟ್ರು. ಮೊದಲೇ ಅವರು ಅಧಿಕಾರಕ್ಕೋಸ್ಕರ ಬಕಪಕ್ಷಿ ಥರ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ಮಂತ್ರಿನೋ ಮುಖ್ಯಮಂತ್ರಿನೋ ಆಗೋ ಅವಕಾಶ ಇದೆ ಅಂತಂದರೆ ಸುಮ್ಮನೆ ಬಿಟ್ಟೇ ಬಿಡ್ತಾರಾ? ಒಟ್ಟಿನಲ್ಲಿ ನಾನು ಏನೇ ಪ್ಲ್ಯಾನ್ ಮಾಡಿದ್ರೂ ಯಾಕೋ ಅದು ವರ್ಕ್ ಆಗ್ತಿಲ್ಲ. ಇಲ್ಲ, ಏನಾದರೂ ಒಂದು ಮಾಡಲೇಬೇಕು. ಇಲ್ಲೋ ಬಂದಾ ನೋಡು, ನಾನು ಒಂದ್ ಜೊತೆ ಬಟ್ಟೆನ ಐರನ್ ಮಾಡಿ ಮಡಗ್ಬಿಡು. ಯಾಕ್ರಿ, ಎಲ್ಲಾದ್ರೂ ಹೋಗ್ತಿದ್ದೀರಾ? ಇದೇನ್ ನೀನು ಹಿಂಗ್ ಕೇಳ್ತಾ ಇದ್ದೀ? ನಾಳೆ ಅಪ್ಪಯ್ಯ ಪ್ರಮಾಣ ವಚನ ಸ್ವೀಕರಿಸೋ ಸಮಾರಂಭ ಅಲ್ವೇ? ಅಲ್ಲಿಗೆ ಹೋಗಕ್ಕೆ ಬಟ್ಟೆ ರೆಡಿ ಮಾಡು ಅಂತ ಹೇಳಿದ್ದು. ಒಂದ್ ಜೊತೆ ರೆಡಿ ಮಾಡ್ಬಿಡು. ಅಲ್ಲ ರೀ, ಯಾವಾಗ ನೋಡಿದ್ರು ಒಳ್ಳೆ ನಿಮ್ಮ ಅಪ್ಪನ ಹಿಂದೆ ಪಿಯೆ ಥರ ಓಡಾಡ್ಕೊಂಡಿರ್ತೀರಲ್ಲ, ನಿಮ್ಗೇನು ಅನ್ಸೋದೇ ಇಲ್ವಾ? ಇದ್ರಲ್ಲಿ ಅನ್ಸಕ್ಕೆ ಏನಿದ್ದು? ನಾನು ಅವ್ರ ಹಿಂದೆ ಅಲ್ದೆ ಇನ್ಯಾರ ಹಿಂದೆ ಓಡಾಡಕ್ಕಾದದು? ನಾನು ಯಾವಾಗಲೂ ಅವ್ರ ಕಣ್ಗಾವಲಾಗಿ ಕಾಯೋದು ನನ್ನ ಕರ್ತವ್ಯ ಅಲ್ವೇ? ಇದನ್ನ ಯಾರು ಕಣ್ಗಾವಲಾಗಿರೋದು ಅಂತ ಅನ್ನಲ್ಲ ರೀ, ಬಾಲ ಹಿಡ್ಕೊಂಡು ಓಡಾಡೋದು ಅಂತ ಕರೀತಾರೆ. ಅಲ್ಲ ರೀ, ನಿಮ್ಮ ಅಪ್ಪ ಈ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನೇ ಬಳಸ್ಕೊಂಡು ನೀವು ಸ್ವಂತವಾಗಿ ಓಡಾಡಿ ಜನರ ಬೆಂಬಲ ಗಳಿಸ್ಕೋಬೋದಲ್ವಾ? ಅದು ಬಿಟ್ಟು ಯಾಕೆ ಯಾವಾಗಲೂ ನಿಮ್ಮ ಅಪ್ಪನ ಹಿಂದೆ ಅಸಿಸ್ಟೆಂಟ್ ಥರ ಓಡಾಡ್ಕೊಂಡಿರ್ತೀರಾ? ಇಲ್ಲೋ, MLA ಆಗ್ತಾ ಇರೋದು ನಮ್ಮ ಅಪ್ಪಯ್ಯ, ನಾನಲ್ಲ. ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋಡಿ, ನಾನು ಹೇಳ್ತಿರೋದು ನಿಮ್ಮ ಅಪ್ಪನ ಹೆಸರನ್ನ ಬಳಸ್ಕೊಂಡು ನೀವು ಯಾಕೆ ಸ್ವಂತವಾಗಿ ಒಳ್ಳೆ ಹೆಸರು ಮಾಡಬಾರ್ದು ಅಂತ. ಈಗ ಸಿದ್ದುನೇ ತಗೊಳ್ಳಿ, ಅವನು ಸ್ವತಂತ್ರವಾಗಿ ಓಡಾಡಿನೇ ಅಲ್ವಾ ಇಷ್ಟೆಲ್ಲ ಹೆಸರು ಮಾಡಿರೋದು, ಜನರ ಜೈಕಾರ ಹಾಕಿಸ್ಕೊತಿರೋದು. ಜನರೆಲ್ಲ ಸಿದ್ದುಗೆ ಜೈಕಾರ ಹಾಕೋದನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ನನ್ನ ಗಂಡಂಗೂ ಹೀಗೆ ಜೈಕಾರ ಹಾಕಬೇಕು ಅಂತ ಹಿಂಟಿಯಾಗಿ ನನಗೆ ಆಸೆ ಆಗಲ್ವೇನ್ರಿ? ನೋಡ್ ನೀಲು, ನನಗಿದ್ಯಾವುದ್ರ ಮೇಲೂ ಆಸಕ್ತಿನೂ ಇಲ್ಲ, ಆಸೆನೂ ಇಲ್ಲ. ನನಗೇನಿದ್ರು ನಮ್ಮ ಅಪ್ಪಯ್ಯ ಅಧಿಕಾರ ಅನುಭವಿಸ್ಬೇಕು, ಅದನ್ನ ನೋಡಬೇಕು ಅಂತ ಆಸೆ. ಅಷ್ಟಕ್ಕೂ ನಮ್ಮ ಅಪ್ಪಯ್ಯ ನಂಗೆ ಏನು ಕಮ್ಮಿ ಮಾಡಿದರು? ಅವ್ರ ನೆರಳಲ್ಲಿ ನಾನು ಸುಖವಾಗಿವ್ನಿ, ನನಗೆ ಯಾವುದು ಬೇಡ. ನೋಡು, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡೋದು ಬಿಟ್ಬಿಟ್ಟು ನಾನು ಬಟ್ಟೆ ರೆಡಿ ಮಾಡು. ಛೇ, ಇವ್ರಿಗೆ ನನ್ನ ಫೀಲಿಂಗ್ಸ್ ಅರ್ಥನೇ ಆಗಲ್ಲ. ಇವ್ರನ್ನ ಬದಲಾಯಿಸೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಅದು ಯಾವಾಗ ಇವ್ರಿಗೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಅಪ್ಪ ನಿಟ್ಟ ಆಲದ ಮರ ಅಂತ ಅದಕ್ಕೆ ನೇತಾಡ್ಕೊಳ್ಳೋಕ್ಕೆ ಹೋಗ್ತಾರೆ. ಛೇ, ಬೇಬಿ, ಚಿಂಚು ಫೋನ್ ರಿಸೀವ್ ಮಾಡು ಬೇಬಿ ಪ್ಲೀಸ್. ನೀನಿಲ್ದೆ ನನಗೆ ಬದುಕಕ್ಕೆ ಆಗ್ತಿಲ್ಲ ಬೇಬಿ. ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡ್ರೆ ನಿಮ್ಮಪ್ಪ ನನ್ನನ್ನು ತುಂಬ ಕೇವಲವಾಗಿ ನೋಡ್ತಾರೆ.
ತುಂಬ ತುಚ್ಛವಾಗಿ ಮಾತಾಡಿಸ್ತಾರೆ. ನೀನು ನೋಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಮೆಸೇಜಿಗೆ ರಿಪ್ಲೈ ಮಾಡಲ್ಲ. ನಾನು ಏನು ಮಾಡಲಿ ಹೇಳು? ಏನೋ ಒಂದೆರಡು ಮಾತು ಕೋಪದಲ್ಲಿ ಅಂದೆ, ಅಷ್ಟಕ್ಕೆ ಎಷ್ಟು ದೊಡ್ಡ ಶಿಕ್ಷಣ. ತಪ್ಪು ಮಾಡಿದ್ದೀನಿ, ಸಾರಿ ಕೇಳ್ತಾ ಇದ್ದೀನಲ್ಲ. ಇನ್ಯಾವತ್ತೂ ಹೀಗೆ ಮಾಡಲ್ಲ. ನಿನ್ನಿಂದ ಬದುಕೋಕ್ಕಾಗ್ತಿಲ್ಲ. ಬೇಗ ಬಂದ್ಬಿಡು ಬೇಬಿ ಪ್ಲೀಸ್. ನೀನು ನನ್ನ ಬಂಗಾರ ಅಲ್ಲ, ಫೋನ್ ರಿಸೀವ್ ಮಾಡು. ಹಾಂ, ಫೋನ್ ಮಾಡ್ತೀನಿ. ಕೋಪದಲ್ಲಿ ಮಾತಾಡಿದೆ ಅಂತ ನಿಂಗೆ ಹೀಗೆ ಗೊತ್ತಾಗ್ತಿದ್ಯಾ? ಇಷ್ಟೆಲ್ಲ ಲಕ್ಸುರಿಯಸ್ ಲೈಫ್ ಬಿಟ್ಟು ನಿನ್ನ ನಂಬ್ಕೊಂಡು ಆ ಮನೆಗೆ ಬಂದಲ್ಲ, ಒಳ್ಳೆ ಮರ್ಯಾದನೆ ಕೊಟ್ಟೆ. ನೀನು ಆಡಿದ ಮಾತನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕೋಪದಲ್ಲಿ ಮಾತಾಡಿದೆ ಅಂತ ಎಷ್ಟು ಈಸಿಯಾಗಿ ಹೇಳ್ತಿದ್ಯಾ ಅಲ್ವಾ? ಕೋಪದಲ್ಲಿ ಕುಯ್ಕೊಂಡ್ರೋ ಮಗು ಮತ್ತೆ ಬರಲ್ಲ ಅಂತ ನಿಂಗೆ ಅರ್ಥ ಆಗಲಿ ಬಿಡು. ಸಿಂಚು, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಯಾರ್ದು ಫೋನು? ಇನ್ಯಾರ್ದು? ಆ ಹರೀಶ್ದು. ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಮಾಡಿ ಇರಿಟೇಟ್ ಮಾಡ್ತೀಯಾನೆ. ಈಗ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಜೀವನ ಪರ್ಯಂತ ಅವ್ನು ದುಡ್ಡು ಸಾಕಿದ್ಯಾ? ಅಷ್ಟು ಮಾಡಿದ್ರು ನಿನಗೆ ಅವಮಾನ ಮಾಡಿ ನಮ್ಮ ಮನೆಗೆ ಕಳಿಸಿದ್ದಾನೆ. ಇನ್ನೂ ಸಾಕಾಗ್ಲಿಲ್ವಂತ ಅವನಿಗೆ? ನೋಡು, ಅವನು ಫೋನ್ ಮಾಡಬೇಡ ಅಂತ ಹೇಳು. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಮ್ಮ. ನಾನು ಕಟ್ ಮಾಡ್ತಿದ್ದೀನಿ ಅಂದ್ರೆ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ತರ ಅರ್ಥ ಮಾಡ್ಕೋಬೇಕು ಅವನು. ಇವನ್ಗೆಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅನ್ಸುತ್ತೆ. ನೋಡು, ಅವ್ನು ನಿನಗೆ ಫೋನ್ ಮಾಡಿದ್ರೆ ಆ ಫೋನ್ ನಿನಗೆ ಬರ್ದೇ ಇದ್ದಂಗೆ ಮಾಡ್ಕೊ. ಅಮ್ಮ ಪ್ಲೀಸ್, ಈಗ ಮೊದಲೇ ಟೆನ್ಷನಲ್ಲಿದ್ದೀನಿ. ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ಏನೋ ಮಾಡ್ಕೋತೀನಿ. ಈಗ ಹೇಳಿ ಹೇಳಿನೇ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡಿರೋದು. ನಮ್ಮ ಮಾತಂತೂ ಕೇಳಲ್ಲ, ನಿನ್ನ ದಾರಿಲೂ ನೀನು ನಡೆಯಲ್ಲ. ಏನಾದರೂ ಮಾಡ್ಕೊ, ಎಲ್ಲ ನನ್ನ ಕರ್ಮ. ಅವ್ರಿಗೆ ಹೇಳ್ಬೇಕಾ ನಿಮ್ಗೆ ಹೇಳ್ಬೇಕಾ ಗೊತ್ತಾಗ್ತಾ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.